ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲೇಡೀಸ್ ಕಾರ್ನರ್. ಇದು ನನ್ನ ಎರಡನೇ ಸೋದರತ್ತೆ ಮೊಮ್ಮಗುದು ತೊಟ್ಟಿಲು ಶಾಸ್ತ್ರದ ವಿಡಿಯೋ. ಇದು ಲಾಸ್ಟ್ ಸಂಡೇ ಆಯಿತು. ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಯಿತು, ಯಾಕಂದರೆ ಮೊನ್ನೆ ಎಲ್ಲ ಎಲೆಕ್ಷನ್ ಇದ್ದಿದ್ದರಿಂದ ಬ್ಯಾಂಗ್ಳೂರ್ಗೆ ಹೋಗಿದ್ವಿ ಊಟ ಹಾಕೋದಕ್ಕೆ. ಮತ್ತು ಮನೇನೂ ಸ್ವಲ್ಪ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ನಾನು ಬಂದೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಫಸ್ಟ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫಸ್ಟ್ ಟೈಮು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವಳು ನಮ್ಮ ಅತ್ತೆ ಮಗಳು, ಮೂರನೇವಳು. ಅಂದರೆ 3 ಜನ ಅಕ್ಕ ತಂಗಿರಿದ್ದಾರೆ. ಇವಾಗ ಇವಳು ಮಗುಗೆ ತೊಟ್ಲು ಶಾಸ್ತ್ರ ಮಾಡ್ತಾ ಇರೋದು. ಇವಳು ಮಾತ್ರ ನಾನು ಫೇಸ್ ಮೇಕಪ್ಪು ಮತ್ತು ಹೇರ್ ಸ್ಟೈಲು, ಸ್ಯಾರಿ ಡ್ರ್ಯಾಪ್ ಎಲ್ಲ ಮಾಡಿದೆ. ಇನ್ನಿಬ್ಬರು ಕೂಡ ಅವರೇ ಮೇಕಪ್ ಎಲ್ಲ ಮಾಡಿಕೊಂಡ್ರು. ನಾನೇನಿದ್ರು ಸ್ವಲ್ಪ ಹೇರ್ ಸ್ಟೈಲ್ ಸ್ವಲ್ಪ ಮಾಡಿದೆ. ಅವ್ರಿಗೆ ಹೇರ್ ಸ್ಟೈಲ್ ಅಷ್ಟಾಗಿ ಬರಲ್ಲ. ಇವಳಿಗೆ ನಾನು ಏರ್ ಎಕ್ಸ್ಟೆನ್ಷನ್ ಒಂದು ಬುಕ್ ಮಾಡಿದ್ಲು. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನೇ ಅದನ್ನು ಹಾಕಿ ಹೇರ್ ಸ್ಟೈಲನ್ನು ಮಾಡಿದೆ. ಫ್ರಂಟ್ ಸ್ವಲ್ಪ ಈ ರೀತಿ ರೋಲ್ ಮಾಡಿ ಹಾಕಿ ಇದಕ್ಕೆ ಏರ್ ಎಕ್ಸ್ಟೆನ್ಷನ್ನ ಫಿಕ್ಸ್ ಮಾಡೋದು. ಈ ರೀತಿ ಏರ್ ಎಕ್ಸ್ಟೆನ್ಷನು ಹೊರಗಡೆ ಎಲ್ಲ ಕಡೆಯೂ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ. ಇದೊಂದು ಬುಕ್ ಮಾಡಿದ್ಲು ಇವಳು. ಇದನ್ನು ಏರ್ ಎಕ್ಸ್ಟೆನ್ಷನ್ ಹಾಕಿ ನಾನು ಆರ್ಟಿಫಿಷಿಯಲ್ ಫ್ಲವರನ್ನು ಹಾಕಿದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಹೊರಗಡೆ ಎಲ್ಲ ಪಾರ್ಲರಲ್ಲಿ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋದಾಗಿರ್ಬೋದು, ಮೇಕಪ್ ಆಗಿರ್ಬೋದು, ಸ್ಯಾರಿ ಡ್ರೇಪಿಂಗ್ ಆಗಿರ್ಬೋದು, ಈ ಥರ ಎಲ್ಲ ಮಾಡಿಸ್ಕೋತೀವಿ. ಆದಷ್ಟು ನಾವೇ ಈ ರೀತಿ ಹೇರ್ ಸ್ಟೈಲ್ಸು ಇಲ್ಲಾಂದರೆ ಸ್ಯಾರಿ ಡ್ರಿಪ್ಪಿಂಗ್ ಇದೆಲ್ಲ ಇವಾಗ ಎಷ್ಟೊಂದು ಜನ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾರೆ. ಅದನ್ನೆಲ್ಲ ನೋಡಿ ನಾವೇ ಸ್ವಲ್ಪ ಕಲ್ತ್ಕೊಂಡು ಒಳ್ಳೊಳ್ಳೆ ಹೇರ್ ಸ್ಟೈಲ್ಸು ಅವೆಲ್ಲ ಕಲಿತು ಟ್ರೈ ಮಾಡೋದ್ರಿಂದ ಆದಷ್ಟು ನಾವೇ ಈ ರೀತಿ ಹೊಸದಾಗಿ ಕಲಿಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೋ ನಾವೇ ಒಂದು ಸಾರಿ ಟ್ರೈ ಮಾಡ್ಬೋದು. ನಾನು ಅಷ್ಟೇ, ನನಗೆಲ್ಲ ಗೊತ್ತಿರಲಿಲ್ಲ. ಈ ರೀತಿ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾ ಇದ್ದೆ ಜಾಸ್ತಿ. ಅದರಿಂದ ನನಗೆ ಇಂಟ್ರೆಸ್ಟು ಇತ್ತು ಇದ್ರ ಬಗ್ಗೆ ಎಲ್ಲ. ಹಾಗಾಗಿ ಕಲ್ತ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವೇ ಎಲ್ಲ ನೋಡಿದವರೆಲ್ಲ ಸೇಮ್ ಒಳ್ಳೆ ಪಾರ್ಲರಲ್ಲಿ ಹಾಕೋ ರೀತಿಯೇ ಚೆನ್ನಾಗಿ ಕಾಣಿಸ್ತಿದೆ ಹಾಕಿರೋ ರೀತಿ ಅಂತ ಹೇಳ್ತಾಯಿದ್ರು. ಇವಳು ಎರಡನೇವಳು ಮೇಘ ಅಂತ. ಇವಳಿಗೆ ಫ್ರಂಟಲ್ಲಿ ನಾರ್ಮಲಾಗಿ ಸ್ವಲ್ಪ ರೋಲ್ ಮಾಡಿ ಹಾಕಿ ಬಫನ್ನು ಹಾಕಿದೆ. ಮತ್ತು ರೆಡಿ ಜಡೆನೇ ಹಾಕಿ ಮಲ್ಲಿಗೆ ಹೂವನ್ನು ಮುಡಿಸ್ತಾ ಇದ್ದೀನಿ. ಈಗ ಮಲ್ಲಿಗೆ ಹೂವು ಕೂಡ ಯಾವ್ಯಾವ ರೀತಿ ಹಾಕ್ಬೋದು, ಒಳ್ಳೊಳ್ಳೆ ಐಡಿಯಾಗಳಿದೆ ಮಲ್ಲಿಗೆ ಹೂವನ್ನ ಯಾವ್ಯಾವ ರೀತಿ ಜಡೆಗೆ ಹಾಕ್ಬೋದು ಅಂತ. 3 ಜನಕ್ಕೂ ಕೂಡ ಒಂದೊಂದು ರೀತಿ ಡಿಫ್ರೆಂಟಾಗಿ ಜಡೆಯನ್ನು ಹಾಕಿ ಫ್ಲವರನ್ನು ಹಾಕಿದ್ದೆ. ಹನ್ನೊಂದರಿಂದ 12 ಗಂಟೆ ಒಳಗಡೆ ಶಾಸ್ತ್ರನ ಸ್ಟಾರ್ಟ್ ಮಾಡಬೇಕು. ನಾವಿಲ್ಲಿ ಒಂದು 10 ಗಂಟೆಗೆ ಬಿಟ್ವಿ. ಶಾಸ್ತ್ರ ಇದ್ದಿದ್ದು ತಗಡೂರಲ್ಲಿ, ಅಂದರೆ ಮಗುವಿನ ತಂದೆ ಮನೆಯಲ್ಲಿ. ಪೂಜೆಗೆ ಮತ್ತು ಶಾಸ್ತ್ರಕ್ಕೆ ಏನೇನು ಬೇಕೋ ಆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇವರೇ ನಮ್ಮ ಅತ್ತೆ. ಅಂದರೆ ಆ ಪಾತ್ರೆ ತುಂಬ ಕಜ್ಜಾಯವನ್ನು ಮಾಡಿಟ್ಕೊಂಡಿದ್ದಾರೆ. ಅಂದರೆ ಆಗಿನ ಕಾಲದಲ್ಲಿ ಒಂದು ಅಂಡೆ ಕಜ್ಜಾಯವನ್ನು ತಗೊಂಡು ಹೋಗ್ತಾ ಇದ್ರಂತೆ ತೊಟ್ಲು ಶಾಸ್ತ್ರಕ್ಕೆ ಮಾಡಿಟ್ಕೊಂಡು. ಇವಾಗ ಸ್ವಲ್ಪ ಚೇಂಜ್ ಆಗಿದೆ, ಒಂದು ಬಾಕ್ಸಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಅದ್ರ ತುಂಬ ಕಜ್ಜಾಯವನ್ನು ಮಾಡಿದ್ದಾರೆ. ಅಂದರೆ ನನಗೆ ಆ ರೆಸಿಪಿನ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ನಾನು ಹಿಂದೊಂದು ದಿನ ನೈಟ್ ಬಂದೆ. ಅವರು ಒಂದು 2 ಡೇಸ್ ಮುಂಚೆನೇ ಮನೇಲಿ ಅವರೇ ಎಲ್ಲ ಸೇರಿ ಮಾಡಿ ಇಟ್ಕೊಂಡಿದ್ರು. ಈ ಮಗುನೇ ತೊಟ್ಲು ಶಾಸ್ತ್ರದ ಮುದ್ದು ಮಾನ್ವಿತ. ತುಂಬ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನಾವು ಹೋದ ತಕ್ಷಣ ಮಗುಗೆ ವೆಲ್ಕಮ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು.
ನಾವು ಹೋದ ತಕ್ಷಣವೇ ಶಾಸ್ತ್ರಕ್ಕೆ ಕೂರಿಸಿದ್ರು. ಟೈಮ್ ಕರೆಕ್ಟಾಗಿತ್ತು. ಮಗು ಮತ್ತು ಮಗುವಿನ ಸೋದರ ಮಾವನ್ನ ಪಕ್ಕದಲ್ಲಿ ಕೂರಿಸಿ ಶಾಸ್ತ್ರವನ್ನು ಮಾಡ್ತಾರೆ. 5 ಹೊಸ ಪ್ಲೇಟ್ಗಳನ್ನು ಇಟ್ಟು, ಅಲ್ಲಿಗೆ ಕಜ್ಜಾಯ ಇಟ್ಟು, ತಾಂಬೂಲವನ್ನು ಇಟ್ಟು ಶಾಸ್ತ್ರವನ್ನು ಮಾಡ್ತಾರೆ. 5 ಜನ ಮುತ್ತೈದೆಯರು ಬಂದು ಶಾಸ್ತ್ರ ಮಾಡಿ, ಆ ಮಗುಗೆ ಮತ್ತು ಸೋದರ ಮಾವನಿಗೆ ಶಾಸ್ತ್ರ ಮಾಡಿ ನೆತ್ತಿಗೆ ಹರಳೆಣ್ಣೆಯನ್ನು ಹಾಕ್ತಾರೆ. ನೋಡಿ ಎಷ್ಟು ಮುದ್ದಾಗಿ ಚೆನ್ನಾಗಿ ಕಾಣ್ತಾ ಇದ್ಲು ಮಾನ್ವಿತಾ. ಮಗುವಿಗೆ ಒಳ್ಳೆಯಲ್ಲಿ ಹಾಲನ್ನು ಕುಡಿಸಿ ಸ್ವಲ್ಪ ಜೇನುತುಪ್ಪವನ್ನು ತಿನ್ನಿಸ್ತಾರೆ. ತುಂಬ ಜನ ಸೇರಿದ್ರು ಈ ಫಂಕ್ಷನಲ್ಲಿ. ಯಾಕಂದರೆ ಅವರು ಮದುವೆಗೂ ಕೂಡ ಯಾರಿಗೂ ಹೇಳಿರಲಿಲ್ಲ, ಕೊರೋನಾದಲ್ಲಿ ಆಗಿದ್ದು ಅಂತ ನಾನು ಫಸ್ಟೇ ಹೇಳಿದೆ. ಊರು ಜನ ಆಗಿರ್ಬೋದು, ರಿಲೇಟಿವ್ಸು ಮತ್ತು ಇವ್ರ ರಿಲೇಟಿವ್ಸು, ನಮ್ಮ ರಿಲೇಟಿವ್ಸು ಎಲ್ಲ ತುಂಬ ಜನ ಸೇರಿದ್ರು. ಮನೆ ತುಂಬ ಜನ ಇದ್ದರು. ಪಾಪ ಮಗುಗೆ ತುಂಬ ಸೆಕೆ ಆಗ್ತಿತ್ತು. ಅದು ತೊಟ್ಟಿ ಮನೆ ಅದು, ಆದರೂ ಕೂಡ ಎಲ್ಲೂ ಗಾಳಿ ಆಡ್ತಿರ್ಲಿಲ್ಲ, ಅಷ್ಟು ಜನ ಸೇರಿಕೊಂಡಿದ್ರು. ಕೊನೆಯದಾಗಿ ಈ ನೇನೆ ಅಥವಾ ಕೆಲವ್ರ ಕಡೆ ತೊಟ್ಲಿಡ್ತಾರೆ, ಕೆಲವರು ನೇನೆ ಬಟ್ಟೆಯನ್ನು ಕಟ್ತಾರೆ. ಇವ್ರ ಕಡೆ ನೇನೆ ಬಟ್ಟೆಯನ್ನು ಕಟ್ಟಿದ್ರು. ಅದಕ್ಕೆ 5 ಜನ ಮುತ್ತೈದೆಯರು ಹೂವು ಹಾಕಿ ಕುಂಕುಮವನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ. ನೇನೆಗೆ ಪೂಜೆಯನ್ನು ಮಾಡಿದ್ಮೇಲೆ ಗುಂಡ್ಕಲ್ಲನ್ನು ನೇನೆ ಒಳಗಡೆ ಇಟ್ಟು 3 ಸಾರಿ ಇಟ್ಟು ಅದನ್ನು ಮೂರು ಸಾರಿ ಕೆಳಗಡೆ ಹಾಕ್ತಾರೆ. ಅಂದರೆ ಅದಕ್ಕೂ ಕೂಡ ಗುಂಡ್ಕಲ್ಲಿಗೂ ಪೂಜೆಯನ್ನು ಮಾಡ್ತಾರೆ. ಅಂದರೆ ಅದರ ಅರ್ಥ ಗುಂಡ್ಕಲ್ ಥರ ಗಟ್ಟಿಯಾಗಿ ಮಕ್ಕಳು ಬೆಳೀಲಿ, ಬಿದ್ದರೂ ಕೂಡ ಮಕ್ಳಿಗೇನು ಆಗಬಾರ್ದು ಅಂತ ಒಂದು ಅರ್ಥ, ನಂಬಿಕೆ. ಮತ್ತು ಒಂದು 2 ಮಕ್ಕಳನ್ನ ಫಸ್ಟ್ ಟೈಮು ನೇನೆ ಒಳಗಡೆ ಮಲಗಿಸಿ ಈ ರೀತಿ ಮಾಡ್ತಾರೆ. ಒಳಗಡೆ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಹೊರಗಡೆ ಈ ರೀತಿ ಡೆಕೋರೇಷನ್ನ ಮಾಡಿದರು. ನಾವು ಮಗುಗೆ ಗಿಫ್ಟನ್ನು ಕೊಟ್ಟು ಊಟಕ್ಕೆ ಕೂತ್ಕೊಂಡ್ವಿ. ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ, ಎಲ್ಲ ತುಂಬ ಚೆನ್ನಾಗಿದೆ. ಆದರೆ ಊಟ ಮಾಡೋದಕ್ಕಾಗ್ತಿಲ್ಲ, ಅಷ್ಟೊಂದು ಬಿಸಿಲಿತ್ತು. ಈ ಸಾರಿ ಅಂತೂ ತುಂಬಾ ಬಿಸಿಲು ಮತ್ತು ತುಂಬ ಸೆಕೆ ಇದೆ. ಫಂಕ್ಷನ್ ಎಲ್ಲ ಮುಗಿಸಿ ಮನೆಗೆ ಹೋದ್ವಿ. ನಾನ್ ವೆಜ್ಜನ್ನು ಮಾಡಿದ್ವು, ಯಾಕಂದರೆ ಅವತ್ತು ನಮ್ಮ ಅಣ್ಣನ ಬರ್ಡೇ ಕೂಡ ಇತ್ತು. ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ, ಅವ್ರ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು. ತುಂಬ ಚೆನ್ನಾಗಿತ್ತು. ಎಲ್ಲ ಮನೆ ತುಂಬ ಜನ ಮತ್ತು ಮನೆ ತುಂಬ ಮಕ್ಕಳು. ಅವತ್ತೊಂದು ದಿನ ಫುಲ್ಲು ಎಂಜಾಯ್ ಮಾಡಿದ್ವಿ. ಎಲ್ಲ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ. ಮಕ್ಕಳು ಕೂಡ ತುಂಬ ಖುಷಿಪಟ್ಟರು. ಎಲ್ಲ ಇದ್ದಿದ್ದರಿಂದ ಖುಷಿಯಾಗಿ ಆಟ ಆಡ್ತಾಯಿದ್ರು. ಅವನೇ ಬಿರಿಯಾನಿ ಕೂಡ ಮಾಡ್ದ ಅವತ್ತು. ಚಾಪೀಸ್ ಮಾಡಿ ಬಿರಿಯಾನಿಯನ್ನು ಮಾಡಿದ್ವಿ. ಈ ಬರ್ಡೇ ಸೆಲೆಬ್ರೇಷನ್ನ ಅವನು ಮರೆಯೋಕ್ಕಾಗಲ್ಲ, ನಾವು ಮರೆಯೋಕ್ಕಾಗಲ್ಲ. ಯಾಕಂದರೆ ಆ ಬರ್ಡೇ ದಿನವೇ ಫಂಕ್ಷನ್ ಇದ್ದಿದ್ದರಿಂದ ಎಲ್ಲರೂ ಬಂದಿದ್ದರು ಫಂಕ್ಷನ್ಗೆ. ಎಲ್ಲ ಅವ್ನ ಬರ್ಡೇಗೂ ಕೂಡ ಎಲ್ಲ ಉಳ್ಕೊಂಡ್ರು, ಯಾರೂ ಹೋಗಲಿಲ್ಲ. ಒಂಥರ ಮೆಮೊರೀಸ್ ಚೆನ್ನಾಗಿತ್ತು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಒಂದೊಳ್ಳೆ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.